ನಮ್ಮ ಜೊತೆ ಇದ್ದಾರೆ ಬಾಲಕೃಷ್ಣ ಅವರು. ಸರ್, ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥ ಅಸಮಾಧಾನ, ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ನಮಗೆ ಇಂಥದ್ದೇ ಖಾತೆ ಸಿಕ್ಕಿಲ್ಲ ಅನ್ನೋಂಥ ಅಸಮಾಧಾನ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಕೆಲವು ಸೀನಿಯರ್ಸು ಇದ್ರ ಬಗ್ಗೆ ತಕರಾರಿದೆ ಅಂತಕ್ಕಂಥ ವಿಚಾರ ನಿಮ್ಮ ಮಾಧ್ಯಮಗಳ ಮುಖಾಂತರ ಗೊತ್ತಾಯಿತು. ಬರೀ ತಕರಾರಲ್ಲ ಸರ್, ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದನ್ನು ಸರಿಪಡಿಸ್ತಾರೆ. ನಮ್ಮ ಹೈಕಮಾಂಡ್ ಕೂತ್ಕೊಂಡು ಮಾತಾಡಿ, ನಮ್ಮ ಸೀನಿಯರ್ ಲೀಡರ್ಗಳೆಲ್ಲ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ತಾರೆ. ಸರ್, ಇನ್ನೊಂದು ಏನೋ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಇವರಿಗೆ ಒಂದು ಭರವಸೆನ ಕೊಟ್ಟಿದ್ರು, ನೆಕ್ಸ್ಟ್ ನಾವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ನಾವು ಕೊಡ್ತೀವಿ ಅಂತ. ಎಲ್ಲೊಂದು ಕಡೆ ಆ ಅಸಮಾಧಾನ ಕೂಡ ಅವರಿಗಿದೆ, ನಾನು ಕೊಟ್ಟ ಮಾತಿನಿಂದ ತಪ್ತಾ ಇದ್ದಾರಲ್ಲ ಅನ್ನೋ. ಇರಲಿ, ಕೆಲವು ಸಂದರ್ಭದಲ್ಲಿ ಹೈಕಮಾಂಡು ಒಂದು ವಿಭಿನ್ನವಾದಂಥ ತೀರ್ಮಾನಗಳನ್ನ ತೆಗೆದುಕೊಳ್ತದೆ. ಆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ, ಸರಿದೂಗಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ನೀವು ಕೂಡ ನಿರೀಕ್ಷೆನ ಮಾಡ್ತಾ ಇದ್ದೀರಿ, ಇನ್ನೇನು ಒಂದು 15 ದಿವಸ ಆಗ್ಬೋದು ಎರಡನೇ ಎಕ್ಸ್ಟೆನ್ಷನ್ ಆಗಲಿಕ್ಕೆ ಅಂತ, ವಿಸ್ತರಣೆ ಆಗಲಿಕ್ಕೆ. ನಿಮಗೆ ವಿಶ್ವಾಸ ಇದೆಯಾ ಸರ್ ನಾವು ಸಂಪುಟದಲ್ಲಿ ಬರ್ತೀವಿ ಅಂತ? ಆಸೆ ಇಟ್ಕೊಂಡಿದ್ದೀವಿ, ನೋಡೋಣ ಏನೇನಾಗ್ತದೆ ಅಂತ ಕಾದ್ ನೋಡೋಣ. ಇದು ಬಾಲಕೃಷ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಹರೀಶ್, TV9 ಬೆಂಗಳೂರು. ನಮ್ಮ ಜೊತೆ ಇದ್ದಾರೆ ಬಾಲಕೃಷ್ಣ ಅವರು. ಸರ್, ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥ ಅಸಮಾಧಾನ, ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ನಮಗೆ ಇಂಥದ್ದೇ ಖಾತೆ ಸಿಕ್ಕಿಲ್ಲ ಅನ್ನೋಂಥ ಅಸಮಾಧಾನ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಕೆಲವು ಸೀನಿಯರ್ಸು ಇದ್ರ ಬಗ್ಗೆ ತಕರಾರಿದೆ ಅಂತಕ್ಕಂಥ ವಿಚಾರ ನಿಮ್ಮ ಮಾಧ್ಯಮಗಳ ಮುಖಾಂತರ ಗೊತ್ತಾಯಿತು. ಬರೀ ತಕರಾರಲ್ಲ ಸರ್, ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದನ್ನು ಸರಿಪಡಿಸ್ತಾರೆ. ನಮ್ಮ ಹೈಕಮಾಂಡ್ ಕೂತ್ಕೊಂಡು ಮಾತಾಡಿ, ನಮ್ಮ ಸೀನಿಯರ್ ಲೀಡರ್ಗಳೆಲ್ಲ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ತಾರೆ. ಸರ್, ಇನ್ನೊಂದು ಏನೋ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಇವರಿಗೆ ಒಂದು ಭರವಸೆನ ಕೊಟ್ಟಿದ್ರು, ನೆಕ್ಸ್ಟ್ ನಾವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ನಾವು ಕೊಡ್ತೀವಿ ಅಂತ. ಎಲ್ಲೊಂದು ಕಡೆ ಆ ಅಸಮಾಧಾನ ಕೂಡ ಅವರಿಗಿದೆ, ನಾನು ಕೊಟ್ಟ ಮಾತಿನಿಂದ ತಪ್ತಾ ಇದ್ದಾರಲ್ಲ ಅನ್ನೋ. ಇರಲಿ, ಕೆಲವು ಸಂದರ್ಭದಲ್ಲಿ ಹೈಕಮಾಂಡು ಒಂದು ವಿಭಿನ್ನವಾದಂಥ ತೀರ್ಮಾನಗಳನ್ನ ತೆಗೆದುಕೊಳ್ತದೆ. ಆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ, ಸರಿದೂಗಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ನೀವು ಕೂಡ ನಿರೀಕ್ಷೆನ ಮಾಡ್ತಾ ಇದ್ದೀರಿ, ಇನ್ನೇನು ಒಂದು 15 ದಿವಸ ಆಗ್ಬೋದು ಎರಡನೇ ಎಕ್ಸ್ಟೆನ್ಷನ್ ಆಗಲಿಕ್ಕೆ ಅಂತ, ವಿಸ್ತರಣೆ ಆಗಲಿಕ್ಕೆ. ನಿಮಗೆ ವಿಶ್ವಾಸ ಇದೆಯಾ ಸರ್ ನಾವು ಸಂಪುಟದಲ್ಲಿ ಬರ್ತೀವಿ ಅಂತ? ಆಸೆ ಇಟ್ಕೊಂಡಿದ್ದೀವಿ, ನೋಡೋಣ ಏನೇನಾಗ್ತದೆ ಅಂತ ಕಾದ್ ನೋಡೋಣ. ಇದು ಬಾಲಕೃಷ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಹರೀಶ್, TV9 ಬೆಂಗಳೂರು.